ಹಲೋ ಫ್ರೆಂಡ್ಸ್, ಭಕ್ತಿ ಭಂಡಾರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಮಗೆ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಅಂದ್ಕೊಬೇಕು. ಯಾಕೆ ಅಂದರೆ ನಾವೇನು ಅಂದ್ಕೊತೀವೋ ಅದಾದರೆ ನಮಗೆ ಖುಷಿ ಆಗುತ್ತೆ, ನಮ್ಗೆ ಒಳ್ಳೇದಾಯಿತು ಅಂತ ಅನಿಸುತ್ತೆ. ಆದರೆ ಕೆಟ್ಟದಾದರೆ ನಮಗೆ ತುಂಬಾ ಕೋಪ ಬರುತ್ತೆ. ಬೈಕೊತೀವಿ, ದೇವ್ರನ್ನೆಲ್ಲ ಬೈಕೊತೀವಿ. ಅಯ್ಯೋ, ಈಗ ಮಾಡಿಬಿಟ್ಟಲ್ಲಪ್ಪ, ಹಾಗೆ ಮಾಡಿಬಿಟ್ಟಲ್ಲಪ್ಪ, ದೇವರೇ ನಾನು ಆ ಪೂಜೆ ಮಾಡಿದೆ, ಈ ಪೂಜೆ ಮಾಡಿದೆ, ವ್ರತ ಮಾಡಿದೆ ಅಂತೆಲ್ಲ ಬೈಕೊತಾ ಇರ್ತೀವಿ. ಫ್ರೆಂಡ್ಸ್, ಯಾವುದೂ ಕಾರಣ ಇಲ್ಲದೆ ಏನೂ ಆಗಲ್ಲ. ಭಗವಂತನ ದಯೆ ಇಲ್ಲದೆ, ಭಗವಂತನ ಒಂದು ಕೃಪೆ ಇಲ್ಲದೆ ಯಾವುದು ಒಂದು ಒಳ್ಳೆಯದು ಆಗಲ್ಲ, ಒಂದು ಕೆಟ್ಟದ್ದು ಆಗಲ್ಲ. ಹಾಗೆ ನಾವು ಏನೇ ಕೆಟ್ಟದಾದರೂ ಅದಕ್ಕೂ ಒಂದು ಕಾರಣ ಇರುತ್ತೆ. ಆಗೋದೆಲ್ಲ ಒಳ್ಳೆಯದು ಅಂತ ತಿಳ್ಕೊಬೇಕು. ಯಾಕೆ ಅಂದರೆ ಕೆಟ್ಟದ್ದು ಆಗೋ ಹಿಂದೆ ಏನೋ ಒಂದು ಒಳ್ಳೇದಾಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಭಗವಂತ ಹಾಗೆ ಮಾಡ್ತಾನೆ ಅಷ್ಟೇ. ಏನೋ ಕೆಟ್ಟದ್ದು ಆಗೋದ್ರ ಹಿಂದೆ ಒಂದು ಒಳ್ಳೇದಾಗುತ್ತೆ, ಒಳ್ಳೇದ್ರ ಆಗೋ ಹಿಂದೆ ಏನೋ ಒಂದು ಕೆಟ್ಟದಾಗಬೇಕಾಗಿರುತ್ತೆ, ಆಗ ಒಳ್ಳೇದಾಗುತ್ತೆ. ಈ ಥರ ಏನೋ ಒಂದು ಕಾರಣ ಇದ್ದೇ ಇರುತ್ತೆ. ಹಾಗಾಗಿ ಈ ವಿಷಯವನ್ನು ನಾವು ಯಾವುದನ್ನೇ ಆಗಲಿ ಸೀರಿಯಸ್ ಆಗಿ ತೊಗೊಳ್ಬಾರ್ದು. ಹಿಂಗಾಗ್ಬಿಡ್ತು, ಹಂಗಾಗ್ಬಿಡ್ತು, ಕೆಟ್ಟದ್ದಾಗ್ಬಿಡ್ತು ಅಂತ. ಏನೋ ತುಂಬ ಕೆಟ್ಟದ್ದಾಗೋ ಅಂಥದ್ದು ಇರುತ್ತೆ. ಹಾಗೆ ಒಂದು ಸಣ್ಣ ಪುಟ್ಟ ಕೆಟ್ಟದ್ದಾಗುತ್ತೆ, ಅದರಲ್ಲಿ ನಮ್ಮ ಕರ್ಮಗಳು ಕಳೆಯುತ್ತೆ ಅಂತಲೇ ಹೇಳ್ಬೋದು. ಏನೋ ಒಂದು ದೊಡ್ಡ ಗಂಡಾಂತರನೋ, ಒಂದು ದೊಡ್ಡವಾದ ಒಂದು ಕಷ್ಟನೋ ಬರಬೇಕಾಗಿತ್ತು, ಅದರ ಬದಲು ಈ ಥರ ಬಂದಿದೆ ಅಂತ ನಾವು ತಿಳ್ಕೊಂಡು ಸಮಾಧಾನ ಮಾಡ್ಕೊಳ್ಬೇಕು. ಹಾಗೆ ಇವತ್ತು ಆಗೋದೆಲ್ಲ ಒಳ್ಳೆಯದಕ್ಕೆ ಅನ್ನೋದನ್ನು ಒಂದು ಅದ್ಭುತವಾದ ಒಂದು ನೀತಿ ಕತೆ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಎಷ್ಟೋ ಜನಕ್ಕೆ ಮಕ್ಕಳಿಲ್ಲ. ಈಗಿನ ಕಾಲದಲ್ಲಂತೂ ಮಕ್ಕಳಾಗೋದೇ ಒಂದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ. ಅಂದರೆ ತುಂಬಾ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದಾರೆ ಮಕ್ಕಳಿಲ್ಲ ಅಂತ. ಹಾಗೆ ಕೆಲವ್ರಿಗೆ ಮಕ್ಕಳೇ ಇರಲ್ಲ, ಕೆಲವ್ರಿಗೆ ಹುಟ್ಟಿದ ತಕ್ಷಣ ಸತ್ತೋಗೋದು, ಆ ಥರ ಆಗುತ್ತೆ. ಅಂದರೆ ಮಕ್ಕಳು ಹುಟ್ಟಿದ ಮಕ್ಕಳೆಲ್ಲ ತೀರೋಗ್ತಾ ಇರ್ತಾರೆ. ಇನ್ನೇನೋ ಪ್ರಾಬ್ಲಮ್ ಬಂದು ಸ್ವಲ್ಪ ದಿನ ಇದ್ದು ಏನೋ ಅನಾರೋಗ್ಯದಿಂದ ಮಕ್ಕಳು ಸಾವನ್ನಪ್ತಾರೆ ಅಂತ ಹೇಳ್ಬೋದು. ಯಾವುದಪ್ಪ ನಮಗಿದೆಲ್ಲ ಕರ್ಮ, ಏನೇ ಕಷ್ಟ ಬಂದರೂ ಯಾಕಪ್ಪ ನಮ್ಮ ಮನೆ ಬರ ಹೀಗೆ, ನಮ್ಗೆ ಯಾಕಪ್ಪ ಈ ಥರ ದೇವ್ರು ಮಾಡ್ತಾನೆ ಅಂತೆಲ್ಲ ಎಷ್ಟೋ ಜನ ಅನ್ಕೊತಾ ಇರ್ತೀರ. ಏನು ಹಣೆ ಬರಹನೋ, ಯಾವ ಕರ್ಮನೋ, ಯಾರ ಶಾಪನೋ ಅಂತ ನೋವು ಪಡ್ತಾ ಇರ್ತೀರಾ. ಇವತ್ತಿನ ಈ ನೀತಿ ಕಥೆಯಲ್ಲಿ ನಿಮ್ಮೆಲ್ಲ ಪ್ರಶ್ನೆಗೂ ಉತ್ತರ ಸಿಗುತ್ತೆ. ಒಂದ್ಸಾರಿ ಕೇಳಿ. ಒಂದೂರಲ್ಲಿ ಬ್ರಾಹ್ಮಣ ದಂಪತಿಗಳಿರ್ತಾರೆ. ಅವರು ಹೆಸರಿಗಷ್ಟೇ ಬ್ರಾಹ್ಮಣರಾಗಿರ್ತಾರೆ ವಿನಃ ಯಾವುದೇ ಥರದಾದ ಪೂಜೆ, ವ್ರತ, ಪುರಸ್ಕಾರ ಯಾವುದೇ ಒಂದು ಬ್ರಾಹ್ಮಣರು ಆಚರಿಸಬೇಕಾದಂತಹ ಏನನ್ನೂ ಆಚರಿಸ್ತಾ ಇರಲ್ಲ. ಅಂದರೆ ಬ್ರಾಹ್ಮಣರು ತುಂಬ ಮಡಿಮೇಲ್ಗೆಯನ್ನು ಅನುಸರಿಸ್ತಾರೆ. ಪ್ರತಿನಿತ್ಯ ಪೂಜೆ, ವ್ರತ ಅಂತೆಲ್ಲ ಮಾಡ್ತಾ ಇರ್ತಾರೆ. ಬ್ರಾಹ್ಮಣರು ಅಂದರೆ ಅವರು ಸದಾಕಾಲ ಪೂಜೆಯ ಧ್ಯಾನದಲ್ಲೇ ಇರ್ತಾರೆ ಅಂತಲೇ ಹೇಳ್ಬೋದು. ಈ ಬ್ರಾಹ್ಮಣ ದಂಪತಿಗಳು ಅದು ಯಾವುದೇ ಥರದ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇರಲ್ಲ. ಏನೋ ಹೊಟ್ಟೆಪಾಡಿಗಾಗಿ ಯಾವುದೋ ಒಂದು ಕೆಲಸನ ಮಾಡಿಕೊಂಡು ಏನೋ ಅಷ್ಟೋ ಇಷ್ಟೋ ಸಂಪಾದನೆನ ಮಾಡಿಕೊಂಡು ಜೀವನನ ನಡೆಸ್ತಿರ್ತಾರೆ. ಇವರಿಗೆ ಮದುವೆ ಆಗಿ ಕೆಲವು ವರ್ಷಗಳೇ ಕಳೆಯುತ್ತೆ, ಮಕ್ಕಳಿರೋದಿಲ್ಲ. ಆದರೆ ಎಷ್ಟೋ ದಿನ ಆದಮೇಲೆ ಆ ಬ್ರಾಹ್ಮಣರ ಹೆಂಡತಿ ಗರ್ಭಿಣಿ ಆಗ್ತಾಳೆ. ಗರ್ಭಿಣಿ ಆದಮೇಲೆ ಆ ಬ್ರಾಹ್ಮಣರ ಹೆಂಡತಿ ಅವ್ರನ್ನ ಕೂರಿಸ್ಕೊಂಡು ಹೇಳ್ತಾಳೆ, ನೀವು ಈ ಥರ ಸಂಪಾದನೆ ಮಾಡಿದ್ರೆ ಏನೂ ಆಗಲ್ಲ, ನಮ್ಮ ಸಂಸಾರ ದೊಡ್ಡದಾಗ್ತಾ ಇದೆ, ಇಬ್ಬರಿದ್ವಿ, ಈಗ 3 ಜನ ಆಗ್ತಾ ಇದ್ದಾರೆ, ಏನಾದರೂ ಒಂದು ಒಳ್ಳೆ ಸಂಪಾದನೆ ಆಗುವಂತಹ ಒಂದು ಕೆಲಸನ ಹುಡ್ಕೊಂಡು ಮಾಡಿ ಅಂತ ಹೇಳ್ತಾಳೆ. ಖರ್ಚು ವೆಚ್ಚ ಎಲ್ಲ ಜಾಸ್ತಿ ಆಗುತ್ತೆ, ಈಗಿರೋ ಥರ ಇರಲ್ಲ ಅಂತ ಗಂಡನಿಗೆ ಹೇಳ್ತಾಳೆ. ಆ ಬ್ರಾಹ್ಮಣರಿಗೂ ಅಷ್ಟೇ ಅದು ಸರಿ ಅನಿಸುತ್ತೆ. ಆಗ ಹೆಂಡತಿ ಮಾತಿನಂತೆ ಬ್ರಾಹ್ಮಣ ಒಂದು ಊರೂರು ಅಂದರೆ ಹಳ್ಳಿ ಸುತ್ತಕೊಂಡು, ಪೇಟೆ ಹಳ್ಳಿ ಎಲ್ಲ ಸುತ್ತಕೊಂಡು ಏನೋ ಒಂದು ಕೆಲಸನ ಮಾಡಿಕೊಂಡು ಸ್ವಲ್ಪ ಸಂಪಾದನೆನ ಜಾಸ್ತಿ ಮಾಡಿಕೊಂಡು ಮನೆಗೆ ಬರ್ತಾರೆ. ಹೀಗೆ ಒಂದು ದಿನ ಈ ಥರ ಎಲ್ಲ ಹಳ್ಳಿ ಎಲ್ಲ ಸುತ್ತಿ ಸಂಪಾದನೆ ಮಾಡಿಕೊಂಡು ಮನೆಗೆ ಬರುವಾಗ ಒಂದು ದಾರಿಯಲ್ಲಿ ಗುರುಕುಲನ ನೋಡ್ತಾರೆ. ಆ ಗುರುಕುಲನ ನೋಡಿದ ತಕ್ಷಣ ಈ ಬ್ರಾಹ್ಮಣನಿಗೆ ಏನೋ ಒಂಥರ ಖುಷಿಯಾಗುತ್ತೆ, ಏನೋ ಒಂಥರ ಸೆಳೆತ ಆಗುತ್ತೆ. ಒಂದು ಸಾರಿ ನೋಡ್ಕೊಂಬರೋಣ ಅಂತ ಆ ಆಶ್ರಮದೊಳಗಡೆ ಅಂದರೆ ಆ ಗುರುಕುಲ ಒಳಗಡೆ ಹೋಗ್ತಾರೆ. ಅಲ್ಲಿ ಹೋಗಿ ನೋಡಿದಾಗ ಗುರುಗಳು ಹುಡುಗರಿಗೆ ವೇದ, ಉಪನಿಷತ್ತು ಒಂಥರ ನೀತಿಕತೆಗಳನ್ನು ಹೇಳ್ತಾ ಇರ್ತಾರೆ. ಅದನ್ನೆಲ್ಲ ನೋಡಿ ಈ ಬ್ರಾಹ್ಮಣರ ಮನಸ್ಸಿಗೆ ಅನಿಸುತ್ತೆ, ನಾನು ಏನಾದರೂ ಸ್ವಲ್ಪ ಕಲಿಬೇಕಲ್ಲ, ನಾನು ಏನು ಕಲಿತೇ ಇಲ್ವಲ್ಲ ಅಂತ ಆ ಗುರುಗಳ ಹತ್ರ ಹೋಗಿ ಅವರು ಕೇಳ್ತಾರೆ, ಸ್ವಾಮಿ ನನಗೂ ಏನಾದರೂ ಈ ಥರ ಒಂದು ಕಲಿಸಿ ಅಂತ, ಯಾವುದಾದ್ರೂ ನನಗೆ ಸ್ವಲ್ಪ ಮಂತ್ರಗಳನ್ನು ಹೇಳ್ಕೊಡಿ, ಅದನ್ನು ನಾನು ಕಲ್ತ್ಕೊಂಡು ನಿತ್ಯ ಹೇಳ್ತಾ ನನ್ನ ಜೀವನೋಪಾಯಕ್ಕೆ ಅದನ್ನು ಉಪಯೋಗಿಸ್ಕೊತೀನಿ ಅಂತ. ಗುರುಗಳು ಮಹಾಜ್ಞಾನಿಗಳಾಗಿದ್ದರು, ತಪಸ್ವಿಗಳಾಗಿದ್ದರು, ಪೂರ್ವಫಲ ಜ್ಞಾನ ಅವರಿಗೆ ಇತ್ತು. ಆಗ ಈ ಬ್ರಾಹ್ಮಣನಿಗೆ ಒಂದು ಮಾತನ್ನು ಹೇಳ್ತಾರೆ. ಗುರುಗಳು ಇವರು ಮಾತನ್ನು ಒಪ್ಕೊತಾರೆ. ಸರಿ, ನಾನು ಎಲ್ಲ ಥರದ ವಿದ್ಯೆಗಳನ್ನು ನಿನಗೆ ಕಲಿಸ್ತೀನಿ, ಆದರೆ ನಾನು ಹೇಳಿದ ಮಾತನ್ನು ನೀನು ಕೇಳಬೇಕು ಅಂತ ಹೇಳ್ತಾರೆ. ಗುರುಗಳ ಮಾತನ್ನು ಈ ಬಡ ಬ್ರಾಹ್ಮಣರು ಒಪ್ಕೊಂಡು ಆಯಿತು ಸರಿ ನಾನೆಲ್ಲ ಕಲಿತೀನಿ ಅಂತ ಶುರು ಮಾಡ್ತಾರೆ. ವಿದ್ಯೆನ ಕಲಿತಾ ಇರ್ತಾರೆ. ಆಗ ಗುರುಗಳು ಒಂದು ಮಾತನ್ನು ಹೇಳ್ತಾರೆ, ನಿನ್ನ ಪತ್ನಿ ಈಗ ಗರ್ಭಿಣಿಯಾಗಿದ್ದಾರೆ ಅಲ್ವಾ,
ಇನ್ನು ಕೆಲವು ತಿಂಗಳಲ್ಲಿ ನಿಮ್ಮ ಪತ್ನಿಗೆ ಒಂದು ಗಂಡು ಮಗು ಆಗುತ್ತೆ ಅಂತ ಆ ಋಷಿಮುನಿಗಳು ಹೇಳ್ತಾರೆ. ಆಗ ಈ ಬಡ ಬ್ರಾಹ್ಮಣನಿಗಂತೂ ತುಂಬಾ ಸಂತೋಷ ಆಗುತ್ತೆ. ಹಾಗೆ ಹೇಳ್ಬಿಟ್ಟು ಮತ್ತೆ ಗುರುಗಳು ಹೇಳ್ತಾರೆ, ಆ ಮಗು ಹುಟ್ಟಿದ ತಕ್ಷಣ ನಮ್ಮ ಆಶ್ರಮಕ್ಕೆ ಒಪ್ಪಿಸ್ಬೇಕು ಅಂತ ಕೇಳ್ತಾರೆ. ಈ ಮಾತನ್ನು ಕೇಳಿ ಈ ಬ್ರಾಹ್ಮಣರಿಗೆ ತುಂಬಾ ಒಂಥರ ಆತಂಕ ಆಗುತ್ತೆ. ಈ ಮಾತನ್ನು ಒಪ್ಕೊಳ್ಬೇಕಾ ಬೇಡವಾ ಅನ್ನೋ ಗೊಂದಲ ಸ್ಟಾರ್ಟ್ ಆಗುತ್ತೆ. ಆಗ ಬ್ರಾಹ್ಮಣ ಗುರುಗಳಿಗೆ ಹೇಳ್ತಾರೆ, ಮನೆಗೆ ಹೋಗಿ ನನ್ನ ಹೆಂಡ್ತಿನ ಕೇಳಿಬಂದು ಆಮೇಲೆ ನಿಮ್ಗೆ ಹೇಳ್ತೀನಿ ಅಂತ ಹೇಳ್ತಾರೆ. ಬ್ರಾಹ್ಮಣ ಮನೆಗೆ ಬಂದು ತನ್ನ ಹೆಂಡ್ತಿಗೆ ಈ ಮಾತನ್ನು ಹೇಳ್ತಾರೆ. ಆಗ ಆ ಹೆಂಡ್ತಿಗೆ ಸ್ವಲ್ಪ ಗಾಬರಿ ಆಗುತ್ತೆ ಅಂತಲೇ ಹೇಳ್ಬೋದು. ಆದರೂ ಕೂಡ ಅವಳು ಯೋಚನೆ ಮಾಡ್ತಾಳೆ, ಗುರುಗಳ ಹತ್ರ ನಮ್ಮ ಮಗು ಬೆಳೆಯೋದ್ರಿಂದ ಒಳ್ಳೆ ಜ್ಞಾನ ಬರುತ್ತೆ ಅಂತ ಇದಕ್ಕೆ ಒಪ್ಕೊತಾಳೆ. ಹಾಗೆ ಗಂಡ ಹೆಂಡ್ತಿ ಇಬ್ಬರು ಒಪ್ಕೊತಾರೆ. ಕೆಲವು ದಿನಗಳ ಆದಮೇಲೆ ಆಕೆಗೆ ಒಂದು ಮುದ್ದಾದ ಗಂಡು ಮಗು ಜನಿಸುತ್ತೆ. ಮದುವೆ ಆಗಿ ಎಷ್ಟೋ ವರ್ಷಗಳಾದಮೇಲೆ ಅವ್ರಿಗೆ ಮಗು ಆಗಿದೆ ಅಂತಂದರೆ ಅವ್ರ ಸ್ವರ್ಗನೇ ಅವ್ರಿಗೆ ಸಿಕ್ಕಿರೋ ಥರ ಅವರು ಖುಷಿ ಪಡ್ತಾ ಇರ್ತಾರೆ. ಅವ್ರಿಗೆ ಇದು ಮೊದಲನೇ ಮಗು ಆಗುತ್ತೆ. ಹಾಗೆ ಅದರ ಜೊತೆಗೆ ಗುರುಗಳು ಹೇಳಿದ ಮಾತು ಕೂಡ ನೆನಪಾಗುತ್ತೆ. ಕೊಟ್ಟ ಮಾತಿಗೆ ತಪ್ಪಬಾರ್ದು ಅಂತ ಹೇಳಿ ಮಗುನ ತಗೊಂಬಂದು ಗುರುಕುಲದ ಹತ್ರ ಆ ಗುರುಗಳಿಗೆ ಕೊಡ್ತಾರೆ. ಇನ್ನು ಆ ಗುರುಗಳು ಏನಪ್ಪ ಮಾಡ್ತಾರೆ ಅಂದರೆ, ಇವ್ರು ಕೊಟ್ಟಿದ ತಕ್ಷಣವೇ ತಗೊಂಡೋಗಿ ಒಂದು ಗುಂಡಿನ ತೋಡಿ ಆ ಗುಂಡೀಲಿ ಹಾಕಿ ಮುಚ್ಚಿಬಿಡ್ತಾರೆ. ಆಗ ಈ ಗಂಡ ಹೆಂಡ್ತಿಗೆ ಇದನ್ನು ನೋಡಿ ತುಂಬಾ ದುಃಖ ಆಗುತ್ತೆ. ಎಂಥ ಕೆಲಸ ಮಾಡಿಬಿಟ್ವಿ ನಾವು, ಈ ಗುರುಗಳನ್ನು ಮಾತನ್ನು ಕೇಳಬಾರ್ದಾಗಿತ್ತು ಅಂತ ಇವರು ತುಂಬ ದುಃಖ ಪಡ್ತಿರ್ತಾರೆ. ಮದುವೆ ಆಗಿದ್ದು ಎಷ್ಟೋ ವರ್ಷಗಳಿಗೆ ಮಗು ಆಯಿತು, ಎಷ್ಟು ಚೆನ್ನಾಗಿತ್ತು ಮಗು, ಬಂಗಾರದಂಥ ಮಗು. ಈ ಋಷಿ ಮಾತುಗಳನ್ನು ಅಂದರೆ ಈ ಗುರುಗಳ ಮಾತುಗಳನ್ನು ಕೇಳಿಬಿಟ್ರೆ ಹೀಗೆ ಮಾಡಿಬಿಟ್ವಲ್ಲ ಅಂತ ತುಂಬಾ ನೋವು ಪಡ್ತಾರೆ. ಹಾಗೆ ದುಃಖ ಪಡ್ತಾ ಗಂಡ ಹೆಂಡ್ತಿ ಮನೆಗೆ ಬರ್ತಾರೆ. ಮತ್ತೆ ಗುರುಗಳು ಅವರನ್ನು ಕರೆದು ಹೇಳ್ತಾರೆ, ನಿಮಗೆ ಸ್ವಲ್ಪ ದಿನಗಳಾದಮೇಲೆ ಇನ್ನೊಂದು ಮಗು ಆಗುತ್ತೆ, ಇನ್ನೂ ಒಂದು ಗಂಡು ಮಗು ಆಗುತ್ತೆ. ಆ ಮಗು ಹುಟ್ಟಿದ ಕೂಡ ನೀವು ತಗೊಂಬಂದು ನನಗೆ ಕೊಡಬೇಕು ಅಂತ ಹೇಳ್ತಾರೆ. ಇನ್ನೇನು ಮಾಡೋದು, ಬ್ರಾಹ್ಮಣ ಗುರುಗಳಿಗೆ ಮಾತನ್ನು ಕೊಟ್ಟಿರ್ತಾರೆ ಅಲ್ವಾ, ಅವರ ಮಾತನ್ನು ತಡಿಲಾರದೆ ಅಂದರೆ ಅವರ ಮಾತನ್ನು ನಿರಾಕರಿಸಲಾರದೆ ಸರಿ ಅಂತ ಒಪ್ಕೊಂಡು ಮತ್ತೆ ಮನೆಗೆ ಗಂಡ ಹೆಂಡ್ತಿ ಬರ್ತಾರೆ. ಹಾಗೆ ಕೆಲವು ತಿಂಗಳುಗಳ ಆದಮೇಲೆ ಮತ್ತೆ ಬ್ರಾಹ್ಮಣರ ಹೆಂಡ್ತಿ ಗರ್ಭಿಣಿ ಆಗ್ತಾರೆ. ತುಂಬಾ ಚೆನ್ನಾಗಿರುತ್ತೆ ಮಗು, ತುಂಬ ಕಳಕಳಿಯಾಗಿರುತ್ತೆ. ಆ ಮಗುನ ನೋಡಿ ಆ ಬ್ರಾಹ್ಮಣರ ಹೆಂಡ್ತಿಗೆ ತುಂಬಾ ಖುಷಿಯಾಗುತ್ತೆ. ಆ ಖುಷಿಯಲ್ಲೇ ಬ್ರಾಹ್ಮಣರು ಹೇಳಿರುವ ಮಾತು ಕೂಡ ಜ್ಞಾಪಕ ಬರುತ್ತೆ. ಮೊದಲೇ ಆ ಗುರುಗಳು ತುಂಬ ಜ್ಞಾನಿಗಳು, ಏನಾದರೂ ಶಾಪವನ್ನು ಕೊಟ್ಬಿಟ್ರೆ ಅಂತ ಆ ಬೈಕೆ ಮಗುವನ್ನು ತಗೊಂಬಂದು ಮತ್ತೆ ಗುರುಗಳಿಗೆ ಕೊಡ್ತಾರೆ. ಗುರುಗಳು ಆ ಮಗುನ ಸ್ವಲ್ಪ ಹೊತ್ತು ಚೆನ್ನಾಗಿ ಈ ಥರ ನೋಡಿಬಿಟ್ಟು ಮತ್ತೆ ಒಂದು ಗುಂಡಿ ತೋರಿಸಿ ಆ ಗುಂಡಿಯಲ್ಲಿ ಹಾಕಿ ಮುಚ್ಚಿಬಿಡ್ತಾರೆ. ಇದನ್ನು ನೋಡಿದ ದಂಪತಿಗಳಿಗೆ ಮತ್ತೆ ಈ ಮಗುವನ್ನು ಹಿಂಗೆ ಮಾಡಿಬಿಟ್ರಲ್ಲ ನಮ್ಮ ಮಗುವನ್ನು ಅಂತ ಹೇಳಿ ಕೋಪದಿಂದ ಆ ಗುರುಗಳ ಮೇಲೆ ಜಗಳನ ಮಾಡ್ತಾರೆ. ಕೂಗಾಡಿ ಕಿರ್ಚಾಡಿ ಆ ಗುರುಗಳ ಮೇಲೆ ಜೋರಾಗಿ ಜಗಳ ಮಾಡಿ ಅಳ್ತಾ ಮನೆಗೆ ವಾಪಸ್ ಬರ್ತಾರೆ. ಮತ್ತೆ ಗುರುಗಳು ಅವರನ್ನು ಕರೆದು ಮತ್ತೆ ಹೇಳ್ತಾರೆ, ಇನ್ನೂ ಸ್ವಲ್ಪ ದಿನ ಆದಮೇಲೆ ನಿಮ್ಗೆ ಇನ್ನೊಂದು ಗಂಡು ಮಗುವನ್ನು ಜನಿಸುತ್ತೆ, ಆ ಮಗುವನ್ನು ಕೂಡ ತೊಗೊಂಬಂದು ನನಗೆ ಒಪ್ಪಿಸ್ಬೇಕು ಅಂತ ಹೇಳ್ತಾರೆ. ಇವ್ರಿಗೆ ಸ್ವಲ್ಪ ಮಂಡು ಧೈರ್ಯ ಬಂದ್ಬಿಡುತ್ತೆ. ಏನಪ್ಪ ಗುರುಗಳು ಪ್ರತಿ ಸಾರಿನೂ ಹಿಂಗೆ ಹೇಳ್ತಾರಲ್ಲ, ಪ್ರತಿ ಸಾರಿ ಹಿಂಗೆ ಮಾಡ್ತಾರಲ್ಲ ಅಂತ ಅವ್ರಿಗೆ ಸ್ವಲ್ಪ ಮಂಡು ಧೈರ್ಯ ಬಂದ್ಬಿಡುತ್ತೆ. ಗುರುಗಳು ಹೇಳ್ದಾಗೆ ಮತ್ತೇನೂ ಅವ್ರಿಗೆ ಇನ್ನೊಂದು ಗಂಡು ಮಗು ಜನಿಸುತ್ತೆ. ಆದರೆ ಅವರು ಆ ಮಗುವನ್ನು ಗುರುಕುಲಕ್ಕೆ ಕರ್ಕೊಂಡು ಹೋಗೋದು ಇಲ್ಲ, ಕೊಡೋದು ಇಲ್ಲ, ಗುರುಗಳಿಗೆ ಕೊಡೋದು ಇಲ್ಲ. ಇವರೇ ಸಾಕ್ತಾ ಪಾಲಿಸ್ತಾ ಪಾಲನೆ ಮಾಡ್ತಾ ತುಂಬ ಖುಷಿ ಸಂತೋಷದಿಂದ ಇರ್ತಾರೆ. ಇವರು ಮಗುನ ತೊಗೊಂಡು ಹೋಗದೇ ಇರೋದು ನೋಡಿ ಆ ಗುರುಗಳೇ ಮನೆ ಹತ್ರ ಬರ್ತಾರೆ. ನಾನು ಹೇಳಿದ್ದೆ ಅಲ್ವಾ ಮಗುನ ತೊಗೊಂಬಂದು ನನಗೆ ಒಪ್ಪಿಸ್ಬೇಕು ಅಂತ, ಕೊಟ್ಟ ಮಾತು ಏನಾಯಿತು, ಯಾಕೆ ಕೊಡಲಿಲ್ಲ ಅಂತ ಬರ್ತಾರೆ. ಆಗ ಆ ಬ್ರಾಹ್ಮಣ ಗಂಡ ಹೆಂಡ್ತಿ ಹೇಳ್ತಾರೆ, ಗುರುಗಳೇ ನಮಗೆ ಎಷ್ಟೋ ವರ್ಷಗಳಾದಮೇಲೆ ಮಗು ಆಯಿತು ನಿಮ್ಮ ಆಶೀರ್ವಾದದಿಂದ. ಆದರೆ 2 ಮಗುವನ್ನು ಕೊಟ್ರಿ, ಎಲ್ಲ 2 ಮಕ್ಕಳನ್ನು ಕೂಡ ನೀವು ಗುಂಡೀಲಿ ಹಾಕಿ ಮುಚ್ಚಿಬಿಟ್ರಿ. ಈ ಮಗುನೂ ಅದೇ ಥರ ಮಾಡ್ತೀರಿ ಅನ್ನೋ ಬೈಕೆ ನಾವು ಕರ್ಕೊಂಡು ಬರಲಿಲ್ಲ ಗುರುಗಳೇ ಅಂತ ಹೇಳ್ತಾರೆ. ಆಗ ಗುರುಗಳು ಹೇಳ್ತಾರೆ, ನೋಡಿ ಯಾವುದೇ ಕಾರಣ ಇಲ್ಲದೆ ಯಾರಿಗೂ ಯಾವುದೇ ಥರದ ನೋವನ್ನು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆ ಮಗುವನ್ನು ಕರ್ಕೊಂಡು ಆಶ್ರಮಕ್ಕೆ ಬನ್ನಿ, ನಿಮಗೆ ಎಲ್ಲ ವಿಷಯ ನಿಜ ಏನು ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಈ ಥರ ಹೇಳಿಬಿಟ್ಟು ಗುರುಗಳು ಹೊರಟೋಗ್ತಾರೆ. ಮಾರನೇ ದಿನ ಬ್ರಾಹ್ಮಣ ಗಂಡ ಹೆಂಡ್ತಿ ಮಗುವನ್ನು ಕರ್ಕೊಂಡು ಆಶ್ರಮಕ್ಕೆ ಹೋಗ್ತಾರೆ. ಗುರುಗಳು ಕೇಳ್ತಾರೆ ಆಗ ಮಗುವನ್ನು ಕೊಡಿ ಅಂತ. ಹಾಗೆ ಈ ಬ್ರಾಹ್ಮಣ ದಂಪತಿಗಳು ಎದುರ್ಕೊಂಡು ಭಯದಿಂದ ಮಗುವನ್ನು ಕೊಡೋದಿಲ್ಲ. ಗುರುಗಳಿಗೆ ನಗು ಬರುತ್ತೆ. ಸರಿ ಆಯಿತು ಬನ್ನಿ, ನನ್ನ ಹಿಂದೆ ಬನ್ನಿ ಅಂತ ಕರ್ಕೊಂಡು ಹೋಗ್ತಾರೆ. ಆದರೆ ನಾನು ಏನೇ ಮಾಡಿದ್ರು ನೀವು ಭಯಪಡಬೇಡಿ, ಹೆದರ್ಕೊಳ್ಬೇಡಿ, ನಾನು ಮಾಡೋದನ್ನು ಗಮನ ಇಟ್ಟು ನೋಡ್ಕೊಳ್ಳಿ ಅಂತ ಹೇಳ್ತಾರೆ. ಹಾಗೆ ಕೇಳಿಸ್ಕೊಳ್ಳಿ ಅಂತ ಹೇಳ್ತಾರೆ. ಹಾಗೆ ಧೈರ್ಯ ಮಾಡಿ ಈ ಬ್ರಾಹ್ಮಣ ದಂಪತಿಗಳು ತಮ್ಮ ಮಗುವನ್ನು ಗುರುಗಳ ಕೈಯಲ್ಲಿ ಕೊಡ್ತಾರೆ. ಆಗ ಗುರುಗಳು ಏನು ಮಾಡ್ತಾರೆ ಅಂದರೆ, ಈ 2 ಮಕ್ಕಳನ್ನ ಸಮಾಧಿ ಮಾಡಿದ್ರಲ್ವ, ಆ ಗುಂಡಿ ಪಕ್ಕ ಮಧ್ಯದಲ್ಲಿ ಒಂದು ಬಟ್ಟೆನ ಹಾಕಿ ಈ ಮಗುವನ್ನು ಮಲಗಿಸ್ತಾರೆ. ಆಗ ಗುರುಗಳು ಹೇಳ್ತಾರೆ, ನಿಶಬ್ದವಾಗಿ ಮಾತಾಡದೆ ಇಲ್ಲಿ ಏನು ನಡೆಯುತ್ತೋ ಅದನ್ನು ನೀವು ಕೇಳಿಸ್ಕೊಳ್ಳಿ ಅಂತ ಹೇಳ್ತಾರೆ. ಫ್ರೆಂಡ್ಸ್, ಇಲ್ಲಿಂದ ಕತೆ ಒಂದು ತಿರುವನ್ನೇ ಪಡ್ಕೊಳ್ಳುತ್ತೆ. ನೀವು ಕೂಡ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಸಮಾಧಿಯಲ್ಲಿರುವಂತಹ 2 ಗಂಡು ಮಕ್ಕಳು ಮಾತಾಡೋದಕ್ಕೆ ಶುರು ಮಾಡ್ತವೆ. ಆ 2 ಮಕ್ಕಳು ಮಾತಾಡೋದನ್ನು ಈ ಬ್ರಾಹ್ಮಣ ಗಂಡ ಹೆಂಡ್ತಿ ಹತ್ರ ಹೋಗಿ ಕೇಳಿಸ್ಕೊತಾರೆ.
ಎರಡೂ ಮಕ್ಕಳು ಮಾತಾಡೋದಕ್ಕೆ ಶುರು ಮಾಡುತ್ತೆ. ಆ ಎರಡೂ ಮಕ್ಕಳ ಮಾತು ಇವ್ರಿಗೆ ಕೇಳಿಸ್ತಾ ಇರುತ್ತೆ. ಎರಡನೇ ಮಗು ಕೇಳುತ್ತೆ, ನೀನು ಯಾಕೆ ಇವ್ರಿಗೆ ಮಗ ಆಗಿ ಹುಟ್ಟಿದೆ ಅಂತ. ಆಗ ಮೊದಲನೇ ಮಗು ಹೇಳುತ್ತೆ, ಈ ನನ್ನ ತಂದೆ ಹಿಂದಿನ ಜನ್ಮದಲ್ಲಿ ನನ್ನ ಗೆಳೆಯನಾಗಿದ್ದ, ನನ್ನ ಫ್ರೆಂಡ್ ಆಗಿದ್ದ. ಆಗ ನನಗೆ ಮೋಸ ಮಾಡಿ ನನ್ನ ಸಂಪತ್ತನ್ನೆಲ್ಲ ದೋಚ್ಕೊಂಡು ನನ್ನನ್ನು ದಿಕ್ಕೆಟ್ಟು ಹುಚ್ಚನ ಹಾಗೆ ಊರೂರು ತಿರುಗೋ ಹಾಗೆ ಮಾಡಿದ್ದ. ನಾನು ಆ ಸಿಟ್ಟಿಂದ ಈ ಜನ್ಮದಲ್ಲಿ ಇವರ ಮಗನನ್ನಾಗಿ ಹುಟ್ಟಿ ಎಲ್ಲವನ್ನೂ ಖರ್ಚು ಮಾಡಿಸಿ ಕೆಟ್ಟ ಹೆಸರನ್ನು ತರಬೇಕು. ನನ್ನನ್ನು ಮಾಡಿದ ಹಾಗೆ ಇವ್ರನ್ನೂ ಕೂಡ ದೇಶಾಂತರ ಹೋಗೋ ಥರ ಮಾಡಬೇಕು. ಆದರೆ ಈ ಗುರುಗಳಿಂದ ಅದೆಲ್ಲ ತಪ್ಪುಬಿಡ್ತು. ಅಂದರೆ ಗುರುಗಳು ಅದನ್ನೆಲ್ಲ ತಪ್ಪಿಸ್ಬಿಟ್ರು ಅಂತ ಹೇಳುತ್ತೆ. ಮತ್ತೆ ಮೊದಲನೇ ಮಗು ಎರಡನೇ ಮಗುವನ್ನು, ಹೌದು ನೀನು ಯಾಕೆ ಇವ್ರಿಗೆ ಮಗನಾಗ್ಬಿಟ್ಟಿದೆ ಅಂತ ಕೇಳುತ್ತೆ. ಹೌದು, ನನಗೂ ಹೀಗೆ ಮೋಸ ಮಾಡಿದ್ದ. ಹಿಂದಿನ ಜನ್ಮದಲ್ಲಿ ನನಗೂ ನನ್ನ ಹೆಂಡ್ತಿಗೂ ಮಧ್ಯೆ, ಅಂದರೆ ಗಂಡ ಹೆಂಡತಿ ಮಧ್ಯೆ ಜಗಳ ತಂದಿಟ್ಟು ಬಿರುಕು ಬರೋಕೆ ಇವನೇ ಕಾರಣ. ನನ್ನ ಕುಟುಂಬದಿಂದನೇ ಹೊರ್ಗಡೆ ಹಾಕಿದ್ರು. ನನ್ನನ್ನೇ ನನ್ನವರಿಂದ ಹೊರ್ಗಡೆ ಮಾಡಿ ಬೀದಿ ಪಾಲಾಗೋ ಥರ ಮಾಡಿದ್ದ. ಸಿಟ್ಟಿಗೆ ಇವನನ್ನು ಕೂಡ ಅದೇ ಥರ ಬೀದಿ ಪಾಲು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಆದರೆ ಆ ಗುರುಗಳು ಅದನ್ನು ತಪ್ಪಿಸ್ಬಿಟ್ರು ಅಂತ ಹೇಳ್ತಾನೆ. ಹಾಗಂತ ಈ ಇಬ್ಬರು ಮಕ್ಕಳು ಮಾತಾಡಿಕೊಂಡು, ಹಾಗೆ ಗುರುಗಳು ಒಳ್ಳೆ ಕೆಲಸನೇ ಮಾಡಿದ್ರು. ಇವ್ರಿಗೆ ಈ ಥರ ಕಷ್ಟಗಳನ್ನ ಎಲ್ಲ ಕೊಟ್ಟು ನಾವು ಪಾಪನ ಹೊತ್ಕೊಳ್ಬೇಕಾಗಿತ್ತು. ಇವನಿಗೆ ಈ ಥರ ತೊಂದರೆ ಎಲ್ಲ ಕೊಟ್ಟು ಆ ಪಾಪವನ್ನು ನಾವು ಹೊತ್ಕೊಬೇಕಾಗಿತ್ತು. ಆದರೆ ಗುರುಗಳು ಅದನ್ನು ತಪ್ಪಿಸಿದ್ದಾರೆ. ಈ ಪಾಪವನ್ನು ತಡೆದಿದ್ದಾರೆ. ನಮ್ಮಿಂದ ಆಗ್ತಾ ಇದ್ದಂಥ ತಪ್ಪನ್ನು ಈ ಗುರುಗಳು ತಡೆದಿದ್ದಾರೆ. ನಮ್ಮ ಪಾಪಕ್ಕೆ ಈ ಗುರುಗಳು ಮುಕ್ತಿ ಕೊಟ್ಟಿದ್ದಾರೆ ಅಂತ ಆ ಮಕ್ಕಳು ಮಾತಾಡ್ಕೊತಾರೆ. ಆದರೆ ಈ ಎರಡೂ ಮಕ್ಕಳು ಮೂರನೇ ಮಗುವನ್ನು ಕೇಳುತ್ತೆ, ನೀನು ಯಾಕೆ ಇವ್ರಿಗೆ ಮಗನಾಗಿ ಹುಟ್ಟಿದೆ ಅಂತ. ಆಗ ಈ ಮೂರನೇ ಮಗು ಹೇಳುತ್ತೆ, ನಾನು ಹಿಂದಿನ ಜನ್ಮದಲ್ಲಿ ತುಂಬ ಶ್ರೀಮಂತನಾಗಿದ್ದೆ. ಆದರೆ ನನ್ನ ಸಂಬಂಧಿಕರೆಲ್ಲ ನನ್ನಿಂದ ನನ್ನ ಹೆಂಡ್ತಿನ ದೂರ ಮಾಡಿ ನನ್ನ ಸಂಪತ್ತನ್ನೆಲ್ಲ ದೋಚ್ಕೊಂಡು ನನ್ನನ್ನು ಹುಚ್ಚ ಅಂತ ಹೇಳಿ ನನಗೆ ಹುಚ್ಚನ ಪಟ್ಟ ಕಟ್ಬಿಟ್ಟು ನನ್ನನ್ನು ಬೀದಿ ಪಾಲು ಮಾಡಿಬಿಟ್ರು ಅಂತ ಹೇಳುತ್ತೆ ಈ ಮೂರನೇ ಮಗು. ಹಾಗೆ ನಾನು ಒಂದು ತುತ್ತು ಅನ್ನನೂ ಇಲ್ಲದೆ ಬೀದಿ ಪಾಲಾಗಿದ್ದಾಗ, ಬೀದಿ ಹಲ್ದಾಡ್ತಾ ಇದ್ದಾಗ ಈ ಗಂಡ ಹೆಂಡ್ತಿ ಇಬ್ಬರು, ಅವರು ಅಪರಿಚಿತರಾಗಿದ್ದರು. ಊಟ ಬಟ್ಟೆ ಎಲ್ಲವನ್ನು ಕೊಟ್ಟು ನನಗೆ ತುಂಬಾ ಸಹಾಯ ಮಾಡಿದರು. ಆ ಕಾರಣದಿಂದ ಈ ಜನ್ಮದಲ್ಲಿ ಇವರ ಮಗನಾಗಿ ಹುಟ್ಟಿ ಆ ಋಣವನ್ನೆಲ್ಲ ತೀರಿಸ್ಕೊಬೇಕು, ಇವ್ರ ಋಣನ ತೀರಿಸ್ಬೇಕು ಅನ್ನೋ ಉದ್ದೇಶಕ್ಕೆ ಇವ್ರ ಮಗನಾಗಿ ಹುಟ್ಟಿದೆ ಅಂತ ಮೂರನೇ ಮಗು ಹೇಳುತ್ತೆ. ಆದರೆ ನೀವಿಬ್ಬರು ನಮ್ಮ ತಂದೆ ತಾಯಿಗೆ ಕಷ್ಟ ಕೊಡಬೇಕು ಅಂತ ಹುಟ್ಟಿದ್ರಿ. ಅದಕ್ಕೋಸ್ಕರ ಗುರುಗಳು ನಿಮ್ಮನ್ನು ಇಬ್ಬರನ್ನು ಗುಂಡೀಲಿ ಹಾಕಿ ಮುಚ್ಚಿದ್ರು. ನಾನು ಒಳ್ಳೇದು ಮಾಡಬೇಕು ಅಂತ ಅಂದ್ಕೊಂಡು ಬಂದಿದ್ದೀನಿ. ಅದಕ್ಕಾಗಿ ಗುರುಗಳು ನನ್ನನ್ನು ಉಳಿಸಿದ್ರು ಅಂತ ಹೇಳುತ್ತೆ ಈ ಮೂರನೇ ಮಗು. ಈ ಕಥೆಯನ್ನು ಕೇಳಿದ ಮೇಲೆ ಈ ಗಂಡ ಹೆಂಡತಿಗೆ ತುಂಬಾ ಪಶ್ಚಾತ್ತಾಪ ಆಗುತ್ತೆ. ಗುರುಗಳ ಹತ್ರ ಹೋಗಿ ಕ್ಷಮೆಯನ್ನು ಕೇಳ್ತಾರೆ. ನಮಗಿದೆಲ್ಲ ಗೊತ್ತಾಗಲಿಲ್ಲ ಗುರುಗಳೇ, ನಮ್ಮಿಂದ ತುಂಬಾ ತಪ್ಪಾಯಿತು, ದಯವಿಟ್ಟು ನಮ್ಮನ್ನ ಕ್ಷಮಿಸಿಬಿಡಿ ಅಂತ ಹೇಳ್ತಾರೆ. ಹಾಗೆ ಗುರುಗಳ ಕಾಲಿಗೆ ಬಿದ್ದು ಕ್ಷಮೆಯನ್ನು ಕೂಡ ಕೇಳ್ತಾರೆ. ಆಗ ಗುರುಗಳು ಹೇಳ್ತಾರೆ, ನೋಡಿ, ನಾವು ಇಂದಿನ ಜನ್ಮದಲ್ಲಿ ಕರ್ಮಫಲಗಳು ಸಂತಾನ ರೂಪದಲ್ಲಿ ಬರುತ್ತೆ. ಒಳ್ಳೆ ಕರ್ಮಗಳನ್ನು ಮಾಡಿದ್ರೆ ಒಳ್ಳೆ ಮಕ್ಕಳು ಸಿಗ್ತಾರೆ, ಕೆಟ್ಟ ಕರ್ಮಗಳನ್ನು ಮಾಡಿದ್ರೆ ಕೆಟ್ಟ ಮಕ್ಕಳು ಸಿಗ್ತಾರೆ. ಏನು ಋಣ ಇಲ್ಲದೆ ಇರೋವಂಥವ್ರು ಯಾವುದೇ ಕೆಟ್ಟ ಕರ್ಮಗಳನ್ನು ಮಾಡಿರಲ್ಲ, ಯಾವುದೇ ಋಣವನ್ನು ಉಳಿಸ್ಕೊಂಡಿರಲ್ಲ, ಯಾವುದೇ ಕರ್ಮವನ್ನು ಮಾಡಿರಲ್ಲ. ಹಾಗಾಗಿ ಈ ಜನ್ಮದಲ್ಲಿ ಅವ್ರಿಗೆ ಮಕ್ಕಳಿರಲ್ಲ. ಫ್ರೆಂಡ್ಸ್, ಈ ಕತೆ ನಿಮಗೆಲ್ಲ ಅರ್ಥ ಆಯಿತು ಅಂತ ಅಂದ್ಕೊತೀನಿ. ದಯವಿಟ್ಟು ಮಕ್ಕಳಿಲ್ಲದೆ ಇರೋರು ಯಾರೂ ಚಿಂತೆ ಮಾಡಬೇಡಿ. ನೀವೇ ಪುಣ್ಯವಂತರು. ನೀವು ಯಾವುದೇ ಥರದ ಪಾಪಕರ್ಮಗಳನ್ನು ಮಾಡಿರಲ್ಲ, ಅದಕ್ಕೆ ನಿಮ್ಗೆ ಮಕ್ಕಳಿಲ್ಲ ಅಂತ ಅಂದ್ಕೊಳ್ಳಿ. ನೀವು ಪುಣ್ಯನೇ ಮಾಡಿರ್ತೀರ. ಮಕ್ಕಳಿರೋರು ಯಾವುದೋ ಒಂದಲ್ಲ ಒಂದು ಪಾಪಕರ್ಮಗಳನ್ನು ಮಾಡಿರ್ತಾರೆ. ಅದರಲ್ಲೂ ಕೆಟ್ಟ ಮಕ್ಕಳು ಇರೋರಂತೂ ತುಂಬಾ ಪಾಪಕರ್ಮಗಳನ್ನು ಮಾಡಿರ್ತಾರೆ ಅಂತ ಹೇಳ್ಬೋದು. ಹಿಂದಿನ ಜನ್ಮದಲ್ಲಿ ಮಾಡಿರೋಂಥ ಪಾಪಕರ್ಮಗಳನ್ನು ಈ ಮಕ್ಕಳ ಮುಖಾಂತರ ನಾವು ಅನುಭವಿಸ್ಬೇಕಾಗುತ್ತೆ. ಮಕ್ಕಳಿಲ್ಲದೆ ಇರೋರು ಹಿಂದಿನ ಜನ್ಮದಲ್ಲಿ ತುಂಬ ದಾನ ಧರ್ಮಗಳನ್ನು ಮಾಡಿರ್ತೀರ, ತುಂಬ ನಿಸ್ವಾರ್ಥಿಗಳಾಗಿರ್ತೀರ. ತಮಗಂತ ಏನೂ ಇಲ್ಲದೆ ಎಲ್ಲ ಪರರಿಗೋಸ್ಕರನೇ ಮಾಡಿರ್ತೀರ. ಅಂದರೆ ಸ್ವಾರ್ಥಕ್ಕಾಗಿ ನೀವೇನು ಮಾಡ್ಕೊಂಡಿರಲ್ಲ, ಎಲ್ಲ ಬೇರೆಯವರಿಗೆ ಸಹಾಯವನ್ನು ಮಾಡಿರ್ತೀರ. ಭಕ್ತಿಯಿಂದ ನೆಮ್ಮದಿಯಿಂದ, ಅಯ್ಯೋ ಭಗವಂತ ನಮಗಿರೋದೇ ಸಾಕು ಅಂತ ಇರೋದನ್ನೆಲ್ಲ ಬೇರೆಯವರಿಗೆ ದಾನ ಮಾಡಿರ್ತೀರ. ಯಾರಿಗೂ ಯಾವುದೇ ತರಹದ ತೊಂದರೆನ ಕೊಟ್ಟಿರಲ್ಲ. ಹಾಗಾಗಿ ಈ ಜನ್ಮದಲ್ಲಿ ನಿಮಗೆ ಮಕ್ಕಳಿರಲ್ಲ ಅಷ್ಟೇ. ಮಕ್ಕಳಿಲ್ಲ ಅಂತ ಯಾರು ದಯವಿಟ್ಟು ದುಃಖನ ಪಡೋದಕ್ಕೆ ಹೋಗ್ಬೇಡಿ. ತುಂಬ ಖುಷಿಪಡಿ. ಯಾಕೆ ಅಂದರೆ ಹಿಂದಿನ ಜನ್ಮದಲ್ಲಿ ನೀವು ನಿಮ್ಮ ಜೀವನನ ತುಂಬ ಚೆನ್ನಾಗಿ ಕಳೆದಿದ್ದೀರಾ ಅಂತ. ಹಾಗೆ ಕೆಟ್ಟ ಮಕ್ಕಳು ಹುಟ್ಟಿರೋ ಅಂಥವ್ರು ಅಷ್ಟೇ, ಯೋಚನೆ ಮಾಡೋದಕ್ಕೆ ಹೋಗ್ಬೇಡಿ. ಯಾರೂ ಹುಟ್ಟುವಾಗ ಕೆಟ್ಟ ಮಕ್ಕಳಾಗಿ ಹುಟ್ಟಲ್ಲ, ಸಮಯ ಸಂದರ್ಭ ಆ ಥರ ಮಾಡುತ್ತೆ ಅಷ್ಟೇ. ಹಾಗೆ ವಾತಾವರಣ ಅವರನ್ನು ಕೆಟ್ಟ ದಾರಿಯಲ್ಲಿ ನಡೆಯುವಂತೆ ಮಾಡುತ್ತೆ. ಇದು ಕೂಡ ಅಷ್ಟೇ ನಮ್ಮ ಕರ್ಮಫಲ. ಸಾಧ್ಯವಾದಷ್ಟು ಅಷ್ಟೇ ಇದಕ್ಕೂ ಬೇಸರ ಮಾಡ್ಕೊಳ್ದೆ ಆದಷ್ಟು ಅವ್ರನ್ನ ಸರಿ ದಾರಿಯಲ್ಲಿ ನಡೆಯೋದಕ್ಕೆ ಪ್ರಯತ್ನ ಪಡಬೇಕೇ ವಿನಃ ದೇವರನ್ನ ದೂಷಿಸೋದಾಗಲಿ, ಏನಪ್ಪ ಹೀಗೆ ಮಾಡಿಬಿಟ್ಟೆ ಅಂತ ದೇವರ ಮೇಲೆ ನಿಂದನೆ ಹಾಕೋದು ಯಾವತ್ತಿಗೂ ತಪ್ಪಾಗುತ್ತೆ.
ಇದೆಲ್ಲ ನಾವು ಮಾಡಿರೋಂತಹ ಪಾಪಕರ್ಮಗಳು ಪುಣ್ಯಕರ್ಮಗಳು ಅಂತ ತಿಳ್ಕೊಂಡು ನಾವು ಜೀವನನ ಸಾಗಿಸ್ಕೊತಾ ಹೋಗಬೇಕು ಫ್ರೆಂಡ್ಸ್. ಅಷ್ಟೇ ಫ್ರೆಂಡ್ಸ್, ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೀವು ಯಾರೆಲ್ಲ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಷಯದ ಜೊತೆ ಮತ್ತೊಂದು ವಿಡಿಯೋಲಿ ಭೇಟಿ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.